ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, 11 ವರ್ಷಗಳಾದವು ಪ್ರಧಾನಿಯಾಗಿ ನಮ್ಮ ಮೋದಿಯವರು. ಈ 11 ವರ್ಷಗಳಲ್ಲೇ ಅವರು ಸ್ವತಃ ಹೇಳ್ಕೊಳ್ಳುವಾಗ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮೂಲಕ ಏನಪ್ಪ ಅಂದ್ರೆ ಎಲ್ಲರೂ ಇಲ್ಲಿ ಉದ್ಧಾರ ಆಗಿದ್ದಾರೆ, ಬೆಳೆದಿದ್ದಾರೆ, ವಿಕಾಸ ಆಗ್ಯದ, ಅಭಿವೃದ್ಧಿ ಆಗ್ಯದ. ಅದಕ್ಕೆ ಸಾಕ್ಷಿ ನಾವು 4 ನಂಬರ್ ಶ್ರೀಮಂತ ರಾಷ್ಟ್ರ ಆಗ್ತಾಯಿದ್ದೀವಿ ಅನ್ನುವಂಥ ಮಾತುಗಳನ್ನು, ಜೊತೆಗೆ 81 ಕೋಟಿಗೂ ಅಧಿಕ ನಾಗರಿಕರು ಉಚಿತ ಆಹಾರ ಧಾನ್ಯ ಪಡೆಯುತ್ತಿದ್ದಾರೆ ಅನ್ನೋ ಸಾಕ್ಷಿ ಕೊಟ್ಟಿದ್ದಾರೆ. 15 ಕೋಟಿಗೂ ಹೆಚ್ಚು ಕುಟುಂಬಗಳು ನಲ್ಲಿ ನೀರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಬಡವರಿಗಾಗಿ 4 ಕೋಟಿ ಮನೆಗಳನ್ನು ಮತ್ತು 12 ಕೋಟಿ ಶೌಚಾಲಯಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಅನೇಕ ಸಾಧನೆಗಳು ಮಾಡಿದ್ದೀವಿ. ನಮ್ಮದು ಪರಿವರ್ತನೆ, ಕ್ಷಿಪ್ರ ಪರಿವರ್ತನೆ, ಕ್ವಿಕ್ ಚೇಂಜಸ್ ಆಗ್ತದೆ. ಭಾಳ ಪ್ರಗತಿ ಮಾಡಿದ್ವಿ ನಾವು. ಇನ್ನೂ ಸಾಧನೆ ಮಾಡುವಂಥದ್ದು ಏನಿಲ್ಲ, ಇನ್ನೂ ಮಾಡಬೇಕಾದ ಭಾಳಷ್ಟು ಅದ. ಹೀಗಾಗಿ ಇದೆಲ್ಲ ಬರೋಬ್ಬರಾಗ್ಯದ. ಸಬ್ಕಾ ವಿಕಾಸ್ ನಮ್ಮ ತತ್ವತ್ತು ಅದನ್ನು ಮಾಡಿದೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಈ 11 ವರ್ಷಗಳ ವಿವಿಧ ಸಾಧನೆಗಳ ಬಗ್ಗೆ ತಮ್ಮ ಭಾಷಣದ್ದಕ್ಕೂ ಮಾತಾಡಿದ್ದಾರೆ. ಮತ್ತು ಇದಕ್ಕೆ ನಮ್ಮ JP ನಡ್ಡಾ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಮೋದಿಯವರು ದೇಶದ ರಾಜಕೀಯ ಸಂಸ್ಕೃತಿಯನ್ನು ಬದಲಿಸಿದ್ದಾರೆ. ರಾಜಕೀಯ ಸಂಸ್ಕೃತಿಯನ್ನು ಬದಲು ಮಾಡಿಬಿಟ್ಟಿದ್ದಾರೆ. ಸರ್ಕಾರದ ಕೆಲಸಗಳನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. JP ನಡ್ಡಾ ಅವರು ಹೇಳ್ತಾ ಇದ್ದಾರೆ, ಸುವರ್ಣಾಕ್ಷರಗಳು ಬರೆದಿಡಬೇಕು. ಅದೇ ಕಾಲಕ್ಕೆ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಸರ್ಕಾರದ 11 ವರ್ಷಗಳು ಸಂಕಲ್ಪ, ಪ್ರಯತ್ನ, ಸಾರ್ವಜನಿಕ ಸೇವೆಗೆ ಸಮರ್ಪಣೆಯ ಸುವರ್ಣಯುಗ. ಇಂಥದ್ದೆಂದು ಹಿಂದಾಗಿಲ್ಲ, ಇನ್ನು ಮುಂದೂ ಆಗುವುದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಅಡ್ಡಿಲ್ಲ, ತಮ್ಮ ಪಕ್ಷದ ಬಗ್ಗೆ, ತಮ್ಮ ಸಾಧನೆ ಬಗ್ಗೆ ಮತ್ತು ಅವ್ರು ಹೇಳ್ಕೊಳ್ಳಾರ್ದು ಏನು ಹೇಳಕ್ಕೆ ಸಾಧ್ಯದ? ಯಾಕಂದ್ರೆ ಸಹಜದ ಗಂಗಾಧರ ಅಂದ್ರೆ ಗುಂಗಿಗೊಳ ನನ್ನ ಮಗ ಗಂಗಾಧರ ಅಂತಿತ್ತಂತ. ಇನ್ನೂ ಇದೇ ರೀತಿಯಾಗಿ ಯಾಕಂದರೆ ಇಲ್ಲಿ ಸಹಜ ತಮ್ಮ ಪಕ್ಷ ಈ ಸಾಧನೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಇವೆಲ್ಲ ನಿಜಾನ? ಇವೆಲ್ಲ ಹೇಳಿದವ್ರು ಹೇಳಿದ್ರೆ ನಿಜ, ಅದು ಇಲ್ಲ ಅಂತಲ್ಲ. 81 ಕೋಟಿ ಜನರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ರೈತರಿಗೆ ಇನ್ನೂ ಹೇಳಿಲ್ಲ, ಅದನ್ನ ಯಾಕೋ ಇದ್ದಾರಲ್ಲ, ಅದು ಹೇಳಿರ್ಬೇಕು ಮಾತು ಬೇರೆ. ರೈತರಿಗೆ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ವರ್ಷಕ್ಕೆ 12,000 ಕೊಡ್ತಾ ಇದ್ದಾರೆ. ಮುಂದೆ 4 ಕೋಟಿ ಮನೆ ಕಟ್ಟಿದ್ದಾರೆ, 12 ಕೋಟಿ ಶೌಚಾಲಯ ಕಟ್ಟಿದ್ದಾರೆ. ಇವೆಲ್ಲ ಸಾಧ್ಯ ಅಲ್ರಿ ಅಂತ ನಾವು ನೀವು ಅನ್ಬೋದು. ಆದರೆ ಇದನ್ನು ಒಪ್ಪಲಾರದ ರಾಹುಲ್ ಗಾಂಧಿ ಅವರು ಇಲ್ಲಪ್ಪ, ಅದಿಲ್ಲ, ಕೊಟ್ಟಿಲ್ಲ. ಹೊಣೆಗಾರಿಕೆ ಇಲ್ಲದ ಮೋದಿ ಸರ್ಕಾರ ವರ್ತಮಾನದ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಿದೆ. ಹೊಣೆಗಾರಿಕೆ ಇಲ್ಲ ಅವ್ರಿಗೆ, ಮಾತಾಡೋದು ಸಾಕಷ್ಟ. ಅದನ್ನು ವಾಸ್ತವ ನಮ್ಮ ದೇಶ ಏನದ, ಯಾವ ಹಂತದದ, ಬಡತನ ಎಷ್ಟದ, ನಿರುದ್ಯೋಗ ಎಷ್ಟದ, ಇಲ್ಲೇ ಶಿಕ್ಷಣ ಪರಿಸ್ಥಿತಿ ಏನದ, ಆರೋಗ್ಯ ಪರಿಸ್ಥಿತಿ ಏನದ, ವಾಸ್ತವವಾಗಿ ಏನು ಮಾತಾಡ್ತಾ ಇಲ್ಲ ಅವರು. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು ಇವರು? ಹೇಳಿದ್ದೇನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು ಪ್ರತಿ ವರ್ಷ. ಈಗ ಎಷ್ಟು ಕೋಟಿ ಆಗಿದ್ದಾವ? ಪ್ರತಿಯೊಬ್ಬರಿಗೂ 15 ಲಕ್ಷ ಕೊಡ್ತದೆ ಅಂತ ಹೇಳಿದ್ರು ಬಡವರಿಗೆ. ಎಷ್ಟು ಮಂದಿ ಕೊಟ್ಟಿದ್ದಾರೆ? ಎಲ್ಲ ಜುಮ್ಲಾ ಮಾಡಿದಾರ ಇವರೆಲ್ಲ ಅಂತೇಳಿ ರಾಹುಲ್ ಗಾಂಧಿ ಜೊತೆಗೆ ನಮ್ಮ ಖರ್ಗೆ ಅವರು ಸಹಿತ ಟೀಕೆ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ಸಹಿತ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕೇವಲ ಎಲೆಕ್ಷನ್ ಕಮಿಷನ್ ಅದ ಕೈಗೊಂಬೆ ಆಗಿಬಿಟ್ಟದೆ ಇವತ್ತು ಪ್ರಜಾಪ್ರಭುತ್ವ. ಮತ್ತು ದೊಡ್ಡ ಆರ್ಥಿಕತೆ ಹೊಡೆದು ಬಿದ್ದುಬಿಟ್ಟದೆ. ಇಲ್ಲಿ 90% ಜನ ಇವತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಆಗಿದ್ದಾರೆ. ಈ ದೇಶ ಇವತ್ತು ಏನು ಉಳಿಗಾಲಿಲ್ಲ, ಏನಾಗಿಲ್ಲ. ಕೆಲವೇ ಜನರು ಉದ್ಧಾರ ಆಗಿರ್ಬೋದು, ಕಾರ್ಪೊರೇಟ್ಗಳು ಉಳಿದವ್ರದ್ದು ಆಗಿಲ್ಲ ಅನ್ನೋ ಸ್ಪಷ್ಟ ಅಭಿಪ್ರಾಯವನ್ನು ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಭಾಳ ಹಿಂಜರಿತ ಆಗಿದೆ ದೇಶದಲ್ಲೇ, ಏನೂ ಉಳಿದಿಲ್ಲ. 1 ರೂಪಾಯಿಯಲ್ಲಿ 62 ಪೈಸೆ ಕಾರ್ಪೊರೇಟ್ಗಳದ್ದಾಗಿ ಹೋಗ್ಬಿಟ್ಟದ. ಉಳಿದವ್ರು ಬದುಕಬೇಕು. ಮಿಡಲ್ ಕ್ಲಾಸ, ಲೋವರ್ ಮಿಡಲ್ ಕ್ಲಾಸ, ಬಡವರ, ಇವರೆಲ್ಲ 90% ಆಫ್ ದ ಪೀಪಲ್ ಅಂತೇಳಿ ಹೇಳ್ತಾ ಇದ್ದಾರೆ. 10%, ಅದರಾಗ 1% ಇದ್ದಂತಹ ಕಾರ್ಪೊರೇಟ್ಗಾಗ 62% ಸಂಪತ್ತು. ಇದು ಆಘಾತಕಾರಿ ವಿಷಯ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಿಗೆ ರಿಪೋರ್ಟ್ ಕಾರ್ಡ್ ತೆಗೆದಿದ್ದಾರೆ ಅವರು. 2014ರಾಗ ಕಾಂಗ್ರೆಸ್ಸಿನ ರಿಪೋರ್ಟ್ ಕಾರ್ಡ್ ಇವ್ರು ತೆಗೆದಿದ್ರು. BJPಗರು ಎಲ್ಲಿ ಹೋದೆಲ್ಲ ಜಾಡಿಸಿದ್ದು ನಿಮಗೆಲ್ಲ ಉದ್ಯೋಗ ಕೊಡ್ತೀವಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ವಿ, ಹೀಗೆ ಮಾಡಿ ಕಾಂಗ್ರೆಸ್ಸನ್ನು ಮನೆಗೆ ಕಳಿಸೋದು ಯಶಸ್ವಿಯಾಗಿದ್ದರು ಮೋದಿಯವರು. ಆದರೆ ಕಳೆದ 11 ವರ್ಷಗಳಲ್ಲಿ
ಅವರು ಅದೇ ಸ್ಥಾನಕ್ಕೆ ಬಂದು ಇವತ್ತು ನಿಲ್ಲುವಂಥ ಪ್ರಸಂಗ ಬಂದುಬಿಟ್ಟದು. ಇವರನ್ನು ಉಳಿಸಲುವಾಗಿ ಅವರು ಒಂದು ಕಿರುಹೊತ್ತಿಗೆ ಅಂತ ತೆಗೆದಾರ. ಏನಪ್ಪ ಅಂದರೆ 11 ಸಾಲ್ झूठे विकास के वाद और एक और बार जुम्ला ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಜುಮ್ಲಾ ಸರ್ಕಾರ ಬರ್ತಪ್ಪ ನಮಗೆ, ಇನ್ನೇನು ಇಲ್ಲ, ಏನು ಎಲ್ಲ ಜೂಟೆ, ಸುಳ್ಳು 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 ಸುದ್ದಿಗಳು ಹಬ್ಸೋದೈತಿ, ಜನರನ್ನು ಮೋಸ ಮಾಡೋದೈತಿ. ಈ ಸರ್ಕಾರ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಮತ್ತು ಸುಳ್ಳು ಸುದ್ದಿ ಹರಡುವುದರಲ್ಲಿ ಯಶಸ್ವಿಯಾಗಿದೆ. ಪ್ರತಿಪಕ್ಷದಲ್ಲಿದ್ದುಕೊಂಡು ಈ ಕಟು ವಾಸ್ತವವನ್ನು ಜನರಿಗೆ ತಿಳಿಸುವುದು ನಮ್ಮ ಕೆಲಸವಾಗಿದೆ. ಇಟ್ ಇಸ್ ಅವರ್ ಡ್ಯೂಟಿ ಅಂಥೇಳಿ 11 ಸಾಲ್ झूठे विकास वाद ಅನ್ನೋ ಪುಸ್ತಕದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಇವರು ಸುಳ್ಳುಗಳು ಹೊರಗೆ ತರ್ತಾ ಇದ್ದೀವಿ ಅಂತೇಳಿ ಜಯರಾಮ್ ರಮೇಶ್ ಅವರು ಎಕ್ಸ್ನಲ್ಲೇ ಹೇಳ್ಕೊಂಡಿದ್ದಾರೆ. ಜಯರಾಮ್ ರಮೇಶ್ ಕಾಂಗ್ರೆಸ್ಸಿಗರು ಇವತ್ತು ತೀವ್ರ ಪ್ರಮಾಣದಲ್ಲೇ BJPಯ ಈ ಸಾಧನೆ ಆಗಲಾರಂಥ ಕೆಲಸಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಹೋದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಯ ಏನು ಪರಿಸ್ಥಿತಿ ಏನಾಗಿದೆ ಅಂತೇಳಿ. 2047ರಲ್ಲಿ ಇವರು ವಿಕಾಸ ಮಾಡೋರು ನಮ್ಮನ್ನು, ಅಲ್ಲಿವರೆಗೆ ಬೈಯೋರು ಅದರಲ್ಲಿ ಈ ವಿಕಾಸ ಅಂತ ಇಲ್ಲ, ಎಲ್ಲ ಸುಳ್ಳು ಭ್ರಮೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ವಾದವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 11 ವರ್ಷಗಳು ಏನು ಸಾಧಿಸಿದ್ರು ಅಂತ ಸಹಜವಾಗಿ ನ್ಯೂಟ್ರಲಾಗಿ ವಿಚಾರ ಮಾಡಿದ್ರು ಸಹಿತ ಭಾಷಣಗಳು ಭಾಳ ಆಗಿದ್ದಾವ, ಉತ್ತುಂಗದ ಭಾಷಣಗಳಾಗಿದ್ದಾವ, ಅದೇನು ಹೇಳಲಿಕ್ಕೆ ಆಗದಂಥ ಭಾಷಣಗಳಾಗಿದ್ದಾವ. ಆದರೆ ವಾಸ್ತವದಲ್ಲೇ ಕೆಲಸಗಳು ಇಲ್ಲ ಅನ್ನೋದು ಒಬ್ಬ ಯಾವುದೇ ಸಣ್ಣ ಹುಡುಗನ ನೋಡಿದ್ರೆ ಸಹಿತ ಗೊತ್ತಾಗ್ತದೆ, ಆ ಹುಡುಗ ನೋಡಿದ್ರೆ ಗೊತ್ತಾಗ್ತದೆ. ಅದಂತೆ ಸುಳ್ಳಲ್ಲ. ಆದರೂ ವಿಕಾಸ್ ಅನ್ನುವಂಥದ್ದು ಕೇವಲ ಕಾಗದಗಳ ಮೇಲೆ ಭಾಷಣಗಳಲ್ಲೇ ಮಾತ್ರ ಉಳಿದ, ನಿಜವಾಗಿಯೂ ವಿಕಾಸ ಅನ್ನೋದು ಇಲ್ಲ ಅನ್ನೋದು ವಿರೋಧ ಪಕ್ಷ ಕಾಂಗ್ರೆಸ್ ಅದು ಇನ್ನುಳಿದ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ 11 ವರ್ಷಗಳಲ್ಲಿ ಮೋದಿಯವರು ಏನು ಸಾಧಿಸಬೇಕಾಗಿತ್ತು ಸಾಧಿಸಿದ್ರಾ ಅಂತ ವಿಚಾರ ಮಾಡಿದಾಗ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹೌದು, 4ನೇ ನಂಬರ್ ಶ್ರೀಮಂತ ದೇಶ ಆಗಲಿಕ್ಕೆ ರೆಕಾರ್ಡ್ ಪ್ರಕಾರ, ಆದರೆ ವಾಸ್ತವವಾಗಿ ಇಲ್ಲಿ ಬಡತನ ಹೋಗಲಿಲ್ಲ, ಹಸಿವು ಹೋಗಲಿಲ್ಲ, ಭಿಕ್ಷಾಟನೆ ಹೋಗಲಿಲ್ಲ, ಬಾಲ್ಯ ವಿವಾಹಗಳು ತಡೀಲಿಲ್ಲ, ಬಾಲ ಕಾರ್ಮಿಕರ ಏನಂತಿಲ್ಲ ಅದಕ್ಕೆ ಅವ್ರನ್ನ ದುಡಿಸ್ಕೊಂಡು ತಪ್ಪಲಿಲ್ಲ, ಮತ್ತು ಎಲ್ಲರಿಗೂ ಉದ್ಯೋಗ ಆಗಲಿಲ್ಲ, ಕಾಂಟ್ರಾಕ್ಟ್ ಲೇಬರ್ ಹೊಸದಾಗಿ ಹೊಡಿತು, ಕಾರ್ಮಿಕರು ಹೆಚ್ಚಿಗೆ 9-10 ತಾಸು 11 ತಾಸು ದುಡಿಯುವಂಥ ಪರಿಸ್ಥಿತಿ ಬಂತು. ಒಟ್ಟಾರೆ ಇಡೀ ವ್ಯವಸ್ಥೆ ಮನರೇಗಾ ನಿಮಗೆ ಗೊತ್ತದ, ಮನರೇಗಾ 100 ಇದ್ದಿದ್ದು 100 ದಿನಗಳವರೆಗೆ ವರ್ಕ್ ಕೊಡುವಂಥದ್ದು ಇವತ್ತು 30-40 ದಿನಕ್ಕೆ ಬಂದು ಹಚ್ಚಿಬಿಟ್ಟದ. ಹೀಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹಿತ ಈ ಒಂದು ಆರೋಪಗಳನ್ನು ವಾಸ್ತವವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಇನ್ನೊಂದು ಮಾತನ್ನು ಹೇಳುವಂಥದ್ದು, ಇವತ್ತು ಇಲೆಕ್ಷನ್ ಕಮಿಷನ್ 2-1 ಅದೇನು ಹೇಳ್ತಾರೆ ಕರೆ ಅನ್ನೋದು ಎಲ್ಲರೂ ಕಂಡು ಬರುವಂಥ ಒಂದು ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಇಡೀ ವಿಶ್ವದಲ್ಲಿ ನಾವು ಒಂದು ರೀತಿ ಅನಾಥ ಪ್ರಜ್ಞೆ ಅನುಭವಿಸುವಂಥ ಪ್ರಸಂಗ ಬಂದದ. ಯಾಕಪ್ಪ ಅಂದರೆ ಕದನ ವಿರಾಮ ಸಂದರ್ಭದಲ್ಲಿ, ಸೀಸ್ ಫೈರ್ ಸಂದರ್ಭದಲ್ಲಿ ನಮ್ಮ ಬೆಂಬಲಕ್ಕೆ ಇಲ್ಲಿವರೆಗೆ ಇನ್ನೂ ಯಾವ ದೇಶದ ಮುಂದೆ ಬಂದಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗ್ಯದ. ಈ ಒಂದು ಕಾಲಕ್ಕೆ 201 ದೇಶಗಳು ನಾವು ಏನಾಗಿದ್ದೀವಪ್ಪ ಅಂತಂದ್ರೆ ಒಂದು ಒಕ್ಕಟ್ಟಿತ್ತು, ನಮ್ಮಲ್ಲಿ ಸಂಘಟನೆ ಆಗಿತ್ತು, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತೇಳಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟಿದ್ವಿ. ನಾವಿತ್ತು ರಷ್ಯಾದವರು ಅಲ್ಲ, ಇದು ಅಮೇರಿಕಾದವರು ಅಲ್ಲ, ನಮ್ಮದು ಶಕ್ತಿ ಬೆಳೆಸ್ಕೊಂಡಿದ್ವಿ. ಅದು ಇವತ್ತು ಇಲ್ದಂಗೆ ಆಗ್ಯದ. ಮತ್ತು ಅದೇ ಕಾಲಕ್ಕೆ ಸಾರ್ಕ್ ದಕ್ಷಿಣ ಏಷ್ಯಾದ ಅಲ್ಲಿ 7 ರಾಷ್ಟ್ರಗಳೆಲ್ಲ ಒಂದಾಗಿದ್ದು ಇವತ್ತೆಲ್ಲ ಒಡೆದು ಹೋಗಿಬಿಟ್ಟಿದ್ದಾವ. ಇವತ್ತೆಲ್ಲ ನಮ್ಮ ಬದಿಯ ರಾಷ್ಟ್ರಗಳೆಲ್ಲ ಚೈನಾದ ಒಂದು ದಾಳಿಯಿಂದಾಗಲಿ ಅಥವಾ ಅದು ಪ್ರಭಾವದಿಂದಾಗಲಿ, ಆರ್ಥಿಕ ಪ್ರಭಾವದಿಂದಾಗಲಿ ನಾವು ಇವತ್ತು ಏಕಾಂಗಿ ಆಗಿದ್ದೀವಿ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಎಲ್ಲ ದೇಶಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ವಿರೋಧ ನಿಲ್ತಾ ಇದೆ. ಅಷ್ಟೇ ಅಲ್ಲ, ಭಯೋತ್ಪಾದಕ ಸಂಘಟನೆ ಒಂದು ಇವತ್ತು UN ಎದುರೊಳಗೆ ಮೆಂಬರೂ ಆಗ್ತಾಯಿದೆ. ಇದೇನಪ್ಪ ಅಂದರೆ ನಾವು ಸೋಲ್ತಾ ಇದ್ದೀವೇನೋ ಅಂಥೇಳಿ. ಇದು ಡೆವಲಪ್ಮೆಂಟ್ ಇವತ್ತು ಅಂತಾರಾಷ್ಟ್ರೀಯವಾಗಿ ಆಗಿರ್ಬೋದು ಅಥವಾ ಇಂಟರ್ನಲ್ ಆಗಿರ್ಬೋದು, ಎರಡೂ ಕಡೆ ನಮ್ಮ ಆರ್ಥಿಕವಾಗಿ ಆಗಿರ್ಬೋದು, ಬಡತನ ಬಗ್ಗೆ ಆಗಿರ್ಬೋದು, ಸೋಲುಗಳನ್ನು 11 ವರ್ಷಗಳು ಕಂಡಿದ್ದೀವಿ. ಅದಕ್ಕಾಗಿ ನಾವು ಹೇಳುವಂಥದ್ದೇನು ಕ್ಷಿಪ್ರ ಪರಿವರ್ತನೆ ಅಂತೇಳಿ, ಕ್ವಿಕ್ ಡೆವಲಪ್ಮೆಂಟ್ ಅಂತೇಳಿ ಏನು ನಮ್ಮ ಮೋದಿಯವರು ಹೇಳ್ತಾ ಇದ್ದಾರೆ, ವಾಸ್ತವದಲ್ಲಿ ಇದ್ದಾವೆ ಅವು. ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತಿನವರೆಗೂ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳುವ ಮಾತಿಗೆ ಉತ್ತರ ಇಲ್ಲ ಇವರಿಂದ. ಇಲ್ಲ, ನಾನೇ ಯುದ್ಧ ನಿಲ್ಲಿಸಿದೆ, ಅಣ್ವಸ್ತ್ರ ಯುದ್ಧ ಆಗ್ತಾ ಇತ್ತು ಅಂತ ಹೇಳಿಕೆಯನ್ನು ಕೊಟ್ಟಂಥ ನಮ್ಮ ಟ್ರಂಪ್ ಅವ್ರಿಗೆ ಇವತ್ತು ಇಲ್ಲ ನೀವು ತಪ್ಪು ಹೇಳ್ತಾ ಇದ್ದೀರ ಅಂತೇಳಿ ಹೇಳ್ತಾ ಇಲ್ಲ ಮೋದಿಯವರು. ಆ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಅಷ್ಟೇ ಯಾಕೆ ಅಮೆರಿಕದಲ್ಲಿ ನಮ್ಮ ವಲಸೆ ಜನರು ಹೋದಂಥ ಕಾರ್ಮಿಕರು ಕೆಲಸಕ್ಕೆ ಹೋದಂಥವ್ರು ಅವರಿಗೆ ಬೇಡಿ ಹಾಕಿ ಬಂದಾಗಲೂ ಸಹಿತ ಅಮೆರಿಕನ್ ವಿರೋಧಿಸಲಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಅನಿಸ್ಬೇಕಾಗ್ತದೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಟೀಕೆ ಮಾಡಿದ್ರೆ ಅರ್ಥದ, ಕೇವಲ ಅಪಾರ್ಥ ಅನ್ನೋದು ಏನಿಲ್ಲ, ಝೂಟೇ ವಾದೆ ಅನ್ನೋದ್ರಲ್ಲಿ ಸತ್ಯದ. ಯಾಕೆ ಸ್ವತಃ ಮೋದಿಯವರು ಹೇಳ್ಕೊಟ್ಟಿದ್ದಾರೆ ಈ 11 ವರ್ಷಗಳಲ್ಲಿ ಝೂಟ್ ಬೋಲೋ ಝೂಟ್ ಬೋಲೋ ಝೂಟ್ ಬೋಲೋ ಝೂಟ್ ಬೋಲೋ ಏನಿದೆ ಅರ್ಥ ಅವರು ಉತ್ತರಿಸ್ಬೇಕು ಅದಕ್ಕೆಲ್ಲ ಅಂತ ಹೇಳ್ತಾ. ಅದೇನೋ ಆಗಲಿ,
ಈ 11 ವರ್ಷಗಳಲ್ಲಿ ಇದು ವಸ್ತುಸ್ಥಿತಿ ವಾಸ್ತವಸ್ಥಿತಿ ಅವ್ರು ಕೆಲವೊಂದಿಷ್ಟು ಸಾಧನೆಗಳು ಮಾಡಿದ್ದೇವೆ ನಿಜ. ಆದರೆ ಹೊಡೆತಗಳು ಮಾತ್ರ ಭಾಳ ಬಿದ್ದಿದ್ದೀನಿ, ಸುಳ್ಳಲ್ಲ. ಅಂತಾರಾಷ್ಟ್ರೀಯವಾಗಿ ನಾವು ಅನಾಥರಾಗಿದ್ದೀವಿ, ಜೊತೆಗೆ ಇಂಟರ್ನಲ್ಲೇ ಆರ್ಥಿಕವಾಗಿ ನಾವು ದಿವಾಳಿ ಹಂಚಿ ಬಂದು ನಿಂತಿದ್ದೀವಿ. ನಾವು ಜಗದ ಶ್ರೀಮಂತ 4ನೇ ರಾಷ್ಟ್ರದೀವೋ 5ನೇ ರಾಷ್ಟ್ರದ ಬೇರೆ ವಿಷಯ, ಆದರೆ ಜಪಾನದಷ್ಟು ನಾವು ಮುಂದುವರೆದಿದ್ದೀವ. ಆದಮೇಲೆ ಇದನ್ನು ನೋಡ್ತಾ ಇರಿ, ನಿಮ್ಗೆ ಅನಿಸಿದ್ದು ನೀವು ಹೇಳ್ತಾ ಇರ್ರಿ. ಯಾಕೆಂದ್ರೆ ನೀವು ಕಮೆಂಟ್ ಭಾಳ ಮುಖ್ಯ ಆಗ್ತದೆ. ಇದು ತಪ್ಪನ್ರಿ, ಸರಿ ಅಂದ್ರೆ ಸರಿ ಏನ್ರಿ, ನಿಮ್ಮ ಲೈಕ್ರೆ ಮಾಡಿ ಡಿಸ್ಲೈಕ್ರೆ ಮಾಡಿ, ಒಟ್ಟು ಇದನ್ನು ನೋಡ್ತಾ ಇರ್ರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿರ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಡಿ ವಂದನೆಗಳು.